ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ಡೂಪ್ಲಿಕೇಟ್ ಅಪ್ಪ ಅಮ್ಮನ್ನ ಕರ್ಕೊಂಡು ಬಂದು ಕರ್ಣ ಮುಂದೆ ನಿಲ್ಸಿದ್ರೆ ಆ ಪ್ರಿಯ ಮುಖವಾಡ ಕಳ್ಚಿ ಬೀಳುತ್ತೆ. ಆಗ ಕರ್ಣನೇ ಅವಳನ್ನ ಮನೆಯಿಂದ ಒದ್ದು ಹೊರಗಾಗ್ತಾನೆ. ಅಶ್ವಿನ್, ಪ್ರಿಯ ಈಗ ಬದಲಾಗಿದ್ದಾಳ್ ಕಣೋ. ಇಂಥ ಟೈಮ್ನಲ್ಲಿ ಇದೆಲ್ಲ ಬೇಕಾ? ಮಾವ, ಅವಳು ಬದಲಾಗಿರೋ ತರ ನಾಟಕ ಆಡ್ತಿದ್ದಾಳೆ ಅಷ್ಟೇ. ನನಗೇನು ಆಗನ್ಸ್ತಾ ಇಲ್ಲಪ್ಪ. ಅಯ್ಯೋ, ನೀವೊಬ್ರು ಬೆಳ್ಳಗಿರೋದನ್ನೆಲ್ಲ ಹಾಲು ಅನ್ಕೋತೀರ. ಆದ್ರೆ ಅವಳು ಎಂತ ಪೆನ ಇಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ನೀವು ಜಸ್ಟ್ ನನ್ನ ಜೊತೆ ಬಂದು ಹೆಲ್ಪ್ ಮಾಡಿ ಅಷ್ಟೇ ಸಾಕು. ಸರಿ ನಡಿಯಪ್ಪ. ನನ್ಗೇನು ಗೊತ್ತಿತ್ತ ಮಾವ, ಬನ್ನಿ ಹೋಗಿ ನೋಡೋಣ. ಹೇಳೋ ಮಾತು ಕೇಳಲ್ಲಪ್ಪ ನೀನು. ಮೊದಲೇ ಮೈ ಕೈ ನೋವು, ಇದ್ರ ಜೊತೆ ಕಾಲು ನೋವು ಬೇರೆ. ನಿನಗೆ ಹೇಳಕ್ಕಾಗಲ್ಲ ಬಿಡು. ಕಾಫಿ. ಸೇವಂತಿ, ಇವಾಗ ಹೇಗಿದ್ಯಮ್ಮ? ಪರವಾಗಿಲ್ಲ ಅತ್ತೆ, ಕಾಫಿ ತಗೊಳ್ಳಿ. ಸೇವಂತಿ, ಇಷ್ಟು ಬೇಗ ಯಾಕೆದ್ದೆ ನೀನು? ಅಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಗೋದು ತಾನೆ? ಮನೇಲಿ ಇಷ್ಟು ಜನ ಇದ್ದಾರೆ, ಯಾರಾದ್ರೂ ಕಾಫಿ ಮಾಡ್ತಿರ್ಲಿಲ್ವಾ? ಅಜ್ಜಿ, ನಾನ್ ಏನ್ ಮಾಡ್ಲಿ? ಬೆಳಗ್ಗೆ 5 ಗಂಟೆಗೇನೆ ಎಚ್ಚರ ಆಯ್ತು. ಆಮೇಲೆ ನಿದ್ದೆ ಮಾಡ್ಬೇಕು ಅಂದ್ರೆ ನಿದ್ದೆ ಬರ್ಲಿಲ್ಲ. ಇದೆ ಸಂಸಾರ ಹೆಣ್ಮಕ್ಳ ಲಕ್ಷಣ. ಆದ್ರೂ ಭಾವ, ಅಕ್ಕನ್ನೇ ಟಚ್ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡ್ಬಾರ್ದು. ಅವ್ರನ್ನ ಹಿಡಿದು ಸರಿಯಾದ ಶಿಕ್ಷೆ ಕೊಡ್ಬೇಕು. ಅಷ್ಟು ಸುಲಭವಾಗಿ ನಾನು ಬಿಡ್ತೀನಾ?